ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ಯಾಕೆ ಅಂತ ನನಗೆ ಗೊತ್ತಿಲ್ಲ ಕಂದ. ಹಾಗಿದ್ರೆ ಅದ್ ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್? ಪ್ರಾಮಿಸ್. ಅಲ್ಲ ಅಣ್ಣ, ಹೀಗೆ ಅದಕ್ಕೆ ಫೋಟೋ ನೋಡ್ಕೊಂಡು ಕೂತಿದ್ರೆ ಹಿತಂಗ್ ಕೊಟ್ಟಿದ್ದ ಪ್ರಾಮಿಸ್ನ ನೀನು ಉಳಿಸ್ಕೊಳಕ್ಕಾಗತ್ತಾ? ಅಂಬಿಕಾ ಇದ್ದಾಗ ನನಗೇನೇ ಪ್ರಾಬ್ಲಮ್ ಅಂದರೂ ಅವಳು ಏನೋ ಒಂದು ಸೊಲ್ಯೂಷನ್ ಕೊಡೋಳು. ಅದಕ್ಕೆ ಇವಾಗಲೂ ಏನಾದರೂ ಒಂದು ಸೊಲ್ಯೂಷನ್ ಅವಳೇ ತೋರಿಸ್ಬೋದಾ ಅಂತ. ಬಿ ಪ್ರಾಕ್ಟಿಕಲ್ ಅಣ್ಣ. ಫಸ್ಟ್ ಆಫ್ ಆಲ್ ನೀನು ಹಿತಂಗ್ ಏನಿಗೆ ಪ್ರಾಮಿಸ್ ಮಾಡಿದೆ? ಏನು ಹೇಳ್ತಾ ಇದೀಯ ಶಾನ್? ನನ್ನ ಮಗಳು ಏನಾದರೂ ಕೇಳ್ತಾ ಇದ್ದಾಳೆ ಅಂತಂದರೆ ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ಅದನ್ನು ಈ ಪ್ರಾಮಿಸ್ನ ನಾನು ಏನಾದರೂ ನೆರವೇರಿಸಿದ್ರೆ ಅವಳೆಲ್ಲ ಮತ್ತೆ ಅಪ್ಪ ಅಂತ ಕರಿತೀನಿ ಅಂತ ಬೇರೆ ಹೇಳಿದ್ದಾಳೆ. ಹೀಗಿರ್ಬೇಕಾದ್ರೆ ಪ್ರಾಮಿಸ್ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಬಟ್ ಸ್ಟಿಲ್ ಅಣ್ಣ, ನೀನು ಯಾವ ವಿಷಯದಲ್ಲಿ ಪ್ರಾಮಿಸ್ ಮಾಡಿದ್ಯಾ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು ಶಾನ್ವಿ, ಈ ವಿಷಯ ಅಂತಲ್ಲ, ಬೇರೆ ಯಾವುದೇ ವಿಷಯ ಆದರೂ ನನ್ನ ಮಗಳು ಕೇಳ್ತಾ ಇದ್ದಾಳೆ ಅಂತಂದರೆ ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡೇ ಮಾಡ್ತೀನಿ. ಅದರಲ್ಲೂ ಈ ವಿಷಯ ಅಂತ ಬಂದಾಗ ಅದನ್ನು ತಿಳ್ಕೋಬೇಕು ಅಂತ ನನಗೂ ಇದೆ ಅಲ್ವಾ? ಹೇಗೆ ತಿಳ್ಕೊಂತೀಯ ಅಣ್ಣ? ಇಷ್ಟು ವರ್ಷ ಸಿಗದೇ ಇರೋ ಉತ್ತರ ನಿನ್ಗೆ ಹೀಗೆ ಸಿಕ್ಬಿಡತ್ತೆ? ವರ್ಷಗಳೇ ಆಗೋಯ್ತು. ಹೋಗ್ಲಿ, ನಿಂಗಲ್ಲಿ ಏನಾಯ್ತು ಅಂತ ನೆನಪಾದ್ರೂ ಇದ್ದಿದ್ರೆ ಹೇಗಾಯ್ತು ಅಂತ ನಾವು ಪತ್ತೇನಾದ್ರೂ ಮಾಡ್ಬೋದಿತ್ತು. ಆದ್ರೆ ನಿನಗೆ ಏನಾಯ್ತು ಅಂತ ನೆನಪೇ ಇಲ್ಲ ಅಂತ್ಯ. ಹೌದು, ನನಗೇನು ನೆನಪಿಲ್ಲ. ಆದರೆ ಯಾಕೆ ನೆನಪಿಲ್ಲ ಅಂತಾನೆ ನಾನು ಕಂಡು ಹಿಡಿಬೇಕು. ಹಿತ ಹೇಳೋ ಪ್ರಕಾರ ಅವತ್ತು ಅಂಬಿಕಾ ಬೆಂಕಿರಿದ್ದಾಗ ನಾನು ನೋಡ್ಕೊಂಡು ಹಾಗೆ ನಿಂತಿದ್ದೆ ಅಂತ ಹಿತ ಹೇಳ್ತಾಳೆ. ಅದು ಹೇಗೆ ಸಾಧ್ಯ? ಅಂಬಿಕಾ ಅಂತ ಪರಿಸ್ಥಿತಿಲಿದ್ದಾಳೆ ಅಂದಮೇಲೆ ನಾನು ಸುಮ್ಮನೆ ನೋಡ್ಕೊಂಡೇ ಇರ್ತೀನ? ಅಂಬಿಕಾಗೆ ಒಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ನಾನು ಸಹಿಸ್ಕೊಳ್ಳೋದೇ ಇಲ್ಲ. ಅದರಲ್ಲಿ ಅವಳು ಬೆಂಕಿ ಮಧ್ಯೆ ಇರುವಾಗ ನಾನು ಸುಮ್ಮನೆ ನೋಡ್ಕೊಂಡು ನಿಂತಿದ್ನ. ಸಮಥಿಂಗ್ ಈಸ್ ನಾಟ್ ರೈಟ್. ಐ ಫೀಲ್ something is not right. ಅಲ್ಲ ಅಂಬಿಕಾ ಅವರೇ, ಈ ಬೆಳಕು ನನ್ನ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ಯೋ ಗೊತ್ತಿಲ್ಲ. ಆದ್ರೆ ಅಪ್ಪ ಇಲ್ಲಿವರೆಗೂ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕಂತ ಬರ್ತಾರ ಅವರು? ಅದೇ ನನಗೂ ಗೊತ್ತಿಲ್ಲ. ಆದ್ರೆ ಬೆಳಕು ಯಾವತ್ತೂ ಸರಿಯಾದ ದಾರಿನೇ ತೋರ್ಸತ್ತೆ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಆದ್ರೂ ಭಯ ಆಗ್ತಿದೆ. ನಿನ್ನ ಅಪ್ಪಂಗೇನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ದುರ್ಗಾ, ಅಲ್ಲಿ ನೋಡು. ಏನದು? ಬನ್ನಿ ಹೋಗಿ ನೋಡೋಣ. ನೀನಿರು, ಇಲ್ಲೇ ಇರು. ಅಲ್ಲ, ಮೊದ್ಲದ್ ಏನು ಅಂತ ನೋಡ್ಬೇಕಲ್ವಾ? ಓ ದುರ್ಗಾ, ಎಲ್ಲದಕ್ಕೂ ಮುನ್ನೋಗಕ್ಕೆ ಹೋಗ್ಬೇಡ. ನಾನು ಹೇಗಿದ್ರು ಯಾರಿಗೂ ಕಾಣಿಸಲ್ಲ. ನೀನಲ್ಲಿ ಹೋಗಿ ನೀನು ಯಾರಿಗಾದ್ರೂ ಕಾಣಿಸಿ ಅವ್ರು ನಿನಗೆ ತೊಂದರೆ ಕೊಟ್ರೆ, ಅದ್ರ ಬದಲು ನೀನಲ್ಲಿ ನೋಡು, ಅಲ್ಲೊಂದು ಬಂಡೆ ಇದೆಯಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೋ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇರು. ಅಲ್ಲ, ಎಷ್ಟು ಕಾಳಜಿ ಇವ್ರಿಗೆ ನನ್ನ ಮೇಲೆ. ಇವ್ರನ್ನ ನೋಡಿದ್ರೆ ನಂಗೆ ನಮ್ಮ ಅಕ್ಕನೇ ನೆನಪಾಗ್ತಾಳೆ. ನಮ್ಮ ಅಕ್ಕ ನನ್ನ ಜೊತೆ ಇದ್ದಿದ್ರೆ ಇವ್ರ ಥರನೇ ಇರ್ತಿದ್ರು ಅನ್ಸುತ್ತೆ. ನನ್ನ ಜೊತೆ ಎಷ್ಟೇ ಜಗಳ ಮಾಡಿದ್ರು ಅದಕ್ಕಿಂತ ಜಾಸ್ತಿ ನನ್ನ ಮೇಲೆ ಕಾಳಜಿ ತೋರಿಸ್ತಾಳೆ. ಅವಳಿಗಿಂತ ಜಾಸ್ತಿ ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಳೆ. ಇವ್ರನ್ನ ನೋಡಿದಾಗೆಲ್ಲ ನಮ್ಮ ಅಕ್ಕನ ಬೇಗ ಹುಡುಕ್ಬೇಕು ಅನ್ಸುತ್ತೆ. ಶರತ್, ಏನ್ ಹೇಳ್ತಿದ್ದಾರ? ಆ ವಿಷಯ ಮತ್ತೆ ಯಾಕೆ? ಅಂಬಿಕಾ ಸಾವಿನ ದಿನ ಏನೇನಾಯಿತು ಅಂತ ತಿಳ್ಕೊಂಬರ್ತೀನಿ ಅಂತ ನಾನು ಹಿತಾಕ್ ಪ್ರಾಮಿಸ್ ಮಾಡಿದ್ದೀನಿ. ಅವತ್ತಲ್ಲಿ ಏನಾಯಿತು,
ನಾನು ಯಾಕೆ ಅಲ್ಲಿಗೆ ಹೋದೆ? ನಾನು ಹೋದರೂ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೆ? ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನೆ ಇರಲ್ಲ. ಅಲ್ಲ ಶರತ್, ಆ ಇನ್ಸಿಡೆಂಟ್ ನಡೆದು ತುಂಬಾ ಟೈಮ್ ಆಗೋಗಿದೆ. ಈಗ ಮತ್ತೆ ಅದನ್ನ ಸ್ಕ್ರಾಚ್ ಮಾಡೋದ್ರಿಂದ ಯಾವ ಯೂಸು ಇಲ್ಲ. ಎಲ್ರೂ ಮೈಂಡ್ ಸೆಟ್ಟು ಹಾಳಾಗುತ್ತೆ, ಎಲ್ರಿಗೂ ತುಂಬಾ ನೋವಾಗುತ್ತೆ. ಅದು ಅಲ್ಲದೆ ಇದಂಗೆ ಇದರಿಂದ ತುಂಬಾ ಹರ್ಟ್ ಆಗುತ್ತೆ. ಸೊ ಲೆಟ್ ಇಟ್ ಬಿ. ಪಾಪ ಹಿತ, ಜಸ್ಟ್ ಅ ಕಿಡ್. ಅವಳೇನು ಚೈಲ್ಡಿಶ್ ಆಗಿ ಹೇಳಿರ್ತಾಳೆ ಅಷ್ಟೇ. ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇದೆಯಾ? ಅದು ಅಲ್ಲದೆ ಇಟ್ಸ್ ಬೀನ್ ಸಚ್ ಅ ಲಾಂಗ್ ಟೈಮ್. ಇವಾಗ ಅದರಿಂದ ಏನ್ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ವಾ? ನೋ ಮಾಯಾ, ಟೈಮ್ ಎಷ್ಟಾದರೂ ಆಗಿರಲಿ. ಆದರೆ ಅಂಬಿಕಾ ಸಾವಿನ ನೋವಿಂದ ನಾವ್ಯಾರೂ ಇನ್ನೂ ಆಚೆ ಬಂದಿಲ್ಲ. ಇದನ್ನ ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ಅಲ್ಲ, ನೀವ್ ಹೇಳ್ತಿರೋದಲ್ಲ ಸರಿ. ಹೌ? I don't know, but I will definitely find out the truth. ಶರತ್ ಏನಾದ್ರೂ ಸತ್ಯ ಕಂಡುಹಿಡಿಯಕ್ಕೆ ಹೋಗಿ ಬಿಕನ್ ಸಾವಿನ ಬಗ್ಗೆ ನಿಜ ಗೊತ್ತಾಗ್ಬಿಟ್ರೆ ಅವಾಗ ಏನ್ ಮಾಡೋದು? ಶಟ್.